ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಂಜಿತ್ ಅವರೇ, ನೀವು ನಿಮ್ಮ ತಂದೆ ತಾಯಿಗೆ ಮಗ ಆಗಿರ್ಬೋದು, ಬಟ್ ಸುದೀಪ್ ಸರ್ ಮತ್ತು ಪ್ರಿಯಾ ಸುದೀಪ್ ಮೇಡಮ್ ಅವ್ರಿಗೆ ಮನೆ ಮಗ. ಆಲ್ಮೋಸ್ಟ್ ನಾವು ಅಬ್ಸರ್ವ್ ಮಾಡ್ದಂಗೆ ನಾವು ಯಾವಾಗ ಸುದೀಪ್ ಸರ್ ಮನೆಗೆ ಬಂದರೂ ನಿಮ್ಮ ಅಪಿಯರೆನ್ಸ್ ಇದ್ದೇ ಇರ್ತಿತ್ತು. ಆಲ್ಮೋಸ್ಟ್ ಇಲ್ಲೇ ಬೆಳೆದಿದ್ದು, ನೀವು ರೈಸ್ ಆಗಿದ್ದು. ಸೊ ಹಂಗಾಗಿ ಒಂದು ಕಡೆ ಸುದೀಪ್ ಅವರು ಸಿನಿಮಾಗೆ ತುಂಬ ಇನ್ಪುಟ್ಸ್ ಕೊಟ್ಕೊಂಡು ಹಿಂಗೆ ಮಾಡಿ ಅಂತ ಆಗಿಂದಾಗೆ ಮಾರ್ಗದರ್ಶನ ಕೊಟ್ಕೊಂಡು ಬರ್ತಾ ಇರ್ತಾರೆ. ಮತ್ತೊಂದು ಕಡೆ ಪ್ರಿಯಾ ಸುದೀಪ್ ಮೇಡಮ್ ಅವರೇ ಬಂಡವಾಳ ಹಾಕಿ KRG ಜೊತೆಗೂಡಿ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾರೆ. ಇದೆಲ್ಲ ಎಷ್ಟು ಬ್ಲೆಸ್ಡ್ ಅನಿಸುತ್ತೆ? ಸಿಕ್ಕಾಬಟ್ಟೆ. ಐ ಥಿಂಕ್ ಬ್ಲೆಸ್ಡ್ಗಿಂತ ಒಂಥರ ಅದು ಮೇಕ್ಸ್ ಮಿ ವೆರಿ ಹಂಬಲ್. ಅಂದರೆ ಐ ಆಮ್ ವೆರಿ ಲಕ್ಕಿ, ನಿಜವಾಗ್ಲೂ ಐ ಆಮ್ ವೆರಿ ಲಕ್ಕಿ. ಅಂದರೆ ಫಸ್ಟ್ ಸಿನಿಮಾಗೆ ಈ ಥರದ್ದೆಲ್ಲ ಸಿಗೋದು ಸಾಮಾನ್ಯ ವಿಷಯ ಅಲ್ಲ ಅದು. ಆ್ಯಂಡ್ ಪ್ಲಸ್ ನನಗೆ ಅದ್ರ ಬಗ್ಗೆ ತುಂಬ ಅವೇರ್ನೆಸ್ ಇದೆ. ಸೊ ಅದನ್ನ ಕರೆಕ್ಟ್ ರೀತಿಯಲ್ಲಿ ಯೂಸ್ ಮಾಡ್ಕೊಬೇಕಿತ್ತಂತ ನನಗೆ ಆ ಒಂದು ಅವೇರ್ನೆಸ್ ಇದೆ ನನಗೆ. ಬಟ್ ಇಟ್ಸ್ ಅ ವೆರಿ ಬಿಗ್ ಬ್ಲೆಸ್ಸಿಂಗ್ ಸರ್. ಇದು ಮತ್ತೆ ನನ್ನ ಲೈಫಲ್ಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನನ್ನ ಫಸ್ಟ್ ಸಿನಿಮಾಗೆ ಸಿಕ್ಕಿದೆ ಅದು. ಪ್ರಿಯಾ ಸುದೀಪ್ ಮೇಡಮ್ ಅವ್ರಿಗೆ ಪ್ರೊಡ್ಯೂಸರ್ ಆಗಬೇಕು ಅನ್ನೋ ಕನಸಿತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನಿಮ್ಮನ್ನ ಹೀರೋ ಆಗಿ ನಿಲ್ಲಿಸ್ಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಅವ್ರು ಪ್ರೊಡ್ಯೂಸರ್ ಆಗಿದ್ದಾರೆ ಅಂತಕ್ಕಂಥದ್ದು ಸದ್ಯದ ವಾಸ್ತವ. ಹೌದು. ಈಗ ಆ್ಯಕ್ಚುಲಿ ಅವರು ತುಂಬಾ ನೋಡ್ತಾರೆ ಸಿನಿಮಾ ಎಲ್ಲ, ತುಂಬಾ ನೋಡ್ತಾರೆ ಅವರು. ಆ್ಯಂಡ್ ಶಿ ಆಲ್ಸೋ ಅಪ್ರಿಷಿಯೇಟ್ ಸಿನಿಮಾ ಅಲಾಟ್. ಸೊ ಅವ್ರಿಗೂ ಏನಂದರೆ ಓಕೆ, ನನಗೂ ಎಲ್ಲೋ ಒಂದು ಕಡೆ ಈ ಥರದ್ದು ಒಂದು ಇನ್ವಾಲ್ವ್ಮೆಂಟ್ ಆಗಬೇಕು ಅಂತ ಇದ್ದಾಗ ಅವ್ರಿಗೆ ಅವಾಗಲೇ ಬಂದಿದ್ದಿಲ್ಲ, ನಾನು ಪ್ರೊಡ್ಯೂಸರ್ ಆಗ್ತೀನಿ, ನಾನು ಐ ವಾಂಟ್ ಟು ಮೇಕ್ ಗುಡ್ ಫಿಲ್ಮ್ಸ್, ನಾನು ಹೊಸ ಟ್ಯಾಲೆಂಟಿಗೆ ನಾನು ಅವಕಾಶ ಮಾಡಿಕೊಡ್ಬೇಕು. ನನಗೆ ಆ ಒಂದು ಆಪರ್ಚುನಿಟಿ ಅವ್ರ ಹತ್ರ ಇದ್ದಾಗ ಹೌ ಶಿ ಯೂಸಸ್ ಇಟ್ ಇಸ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್, ಆ್ಯಂಡ್ ದಟ್ ಇಸ್ ವಾಟ್ ಶಿ ವಾಂಟ್ಸ್ ಟು ಡೂ. ಈಗ ಬರೀ ನಮ್ಮದೇ ಸಿನಿಮಾ ಮಾಡ್ತಾರೆ ಅಂತಲೂ ಏನಿಲ್ವಲ್ಲ. ಶಿಲ್ ಡೂ. ಹೊಸ ಟ್ಯಾಲೆಂಟ್ ಬಂದಾಗ, ಹೊಸ ಡೈರೆಕ್ಟರ್ಸ್ನ ನೋಡಿದಾಗ, ಹೊಸ ಆರ್ಟಿಸ್ಟ್ ಆಗಿರ್ಬೋದು, ಆ್ಯಕ್ಟರ್, ಹೀರೋಯಿನ್, ಮ್ಯೂಸಿಕ್ gives life to so many people. Producers ಅದೊಂದು ಇದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್. ಅಷ್ಟಿಲ್ಲದೆ ಅಣ್ಣ ಅವರು ಅನ್ನದಾತರು ಅಂತ ಕರೆದಿಲ್ಲ. ನಿಜವಾಗ್ಲು ಎಷ್ಟು ಲೈಫ್ ಕೊಡ್ತಾರೆ ಎಲ್ಲರಿಗೂ. ಸಾವಿರಾರು ಜನ ಅನ್ನ ತಿಂತಾರೆ ಒಂದು ಸಿನಿಮಾ ಆದ್ರೆ. ಹೌದು. ಮ್ಯಾಂಗೋ ಬಜಾರ್ ಸಿನಿಮಾ ರಿಲೀಸ್ ಆಯಿತು ಗ್ರ್ಯಾಂಡ್ ಆಗಿ. ಸುದೀಪ್ ಸರ್ ಅಥವಾ ನಿರ್ಮಾಪಕರು ಅಥವಾ ಡಿಸ್ಟ್ರಿಬ್ಯೂಟರ್ ಮನ್ಸು ಮಾಡಿದ್ರೆ ಎಲ್ಲ ಥಿಯೇಟರ್ ಮುಂದೆ ದೊಡ್ಡ ದೊಡ್ಡ ಕಟ್ಔಟ್ಗಳು ನಿಲ್ಲಿಸ್ಬೋದಿತ್ತು, ಬಟ್ ಆ ಕೆಲಸ ಮಾಡಲಿಲ್ಲ. ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಅಂತೇಳಿ ಒಂದು ಬ್ಯಾನರ್ ಮಾಡಿಸ್ತಾರೆ, ಸ್ಪೆಷಲ್ ಬ್ಯಾನರ್. ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್ ಅವರು, ಡಾಕ್ಟರ್ ಅಂಬರೀಷ್ ಅವರು, ಶಂಕರ್ ನಾಗ್ ಅವರು, ಅಪ್ಪು ಅವರಿಂದ ಹಿಡಿದು ಶ್ರೀಮುರಳಿ ಅವ್ರ ತನಕ ಆಲ್ಮೋಸ್ಟ್ ಎಲ್ಲ ಸ್ಟಾರ್ಗಳು ಇದ್ದಾರೆ. ದರ್ಶನ್ ಸುದೀಪ್ ಸರ್ ಕೂಡ ಇದ್ದಾರೆ ಅದರಲ್ಲಿ. ಸೊ ಆ ಐಡಿಯಾ ಕೊಟ್ಟಿದ್ದು ಕೂಡ ಸುದೀಪ್ ಸರೇ ಅಂತೆ. ಹೌದು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ನಮಗೆ ಬಿಕಾಸ್ ಅವರು ನಮಗೆ ಫಸ್ಟಿಂದನೂ ಪಾಯಿಂಟ್ ಔಟ್ ಮಾಡ್ತಾ ಇದ್ದಿದ್ದು ಏನಂದರೆ, ನಾವು ಎಲ್ಲರೂ ಒಂಥರ ಆಲ್ಮೋಸ್ಟ್ ನ್ಯೂ ಕಮರ್ ಸಿನಿಮಾದಲ್ಲಿ. ಇವ್ರು ಸೀನಿಯರು, ನಾನು ನ್ಯೂ ಕಮರ್. ಅವ್ರೇನು ಹೇಳ್ತಾ ಇದ್ದಿದ್ದು ಅಂದರೆ, ಅದು ನನಗೂ ಅದು ಇಷ್ಟ ಆಗ್ತಾ ಇರಲಿಲ್ಲ. ಅಂದರೆ ಕಟ್ಔಟ್ ಹಾಕ್ಕೊಂಡು ಅವ್ರು ಹೇಳ್ದಂಗೆ ಅದ್ರ ಮೇಲೆ ಹಾರ ಹಾಕೋದು ಇದೆಲ್ಲ ಹಾಕಿದಾಗ ಅದು ಯಾರಿಗಾದ್ರೂ ಗೊತ್ತಾಗುತ್ತೆ ನಾವೇ ಮಾಡಿಸಿರೋದಂತ. ಏನು ರೆಸ್ಪೆಕ್ಟ್ ಬಂತು ಅದರಲ್ಲಿ. ಆ ಕಟ್ಔಟ್ ಎಲ್ಲ ಬೀಳೋಕ್ಕೆ ತುಂಬಾ ಟೈಮ್ ಇದೆ ಸರ್. ಅದು ಏನೇನೋ ಸಾಧನೆ ಮಾಡ್ಬೇಕು ಅದಕ್ಕೆ. ಫಸ್ಟ್ ಸಿನಿಮಾದೆಲ್ಲ ಇಲ್ಲ, ಓಕೆ ನನಗೆ ಒಂದು ಆಸೆ ಇರುತ್ತೆ, ನೋಡೋಣ ಬಿದ್ದಾಗ ನನಗೆ ಅನಿಸುತ್ತೆ ಅವಾಗ, ಹೌದು ಗುರು ನಾನು ನಿಂತಿದ್ದೀನಿ ಇಂಡಸ್ಟ್ರಿಯಲ್ಲಿ, ನನಗೋಸ್ಕರ ಅಂತ ಒಂದಿಷ್ಟು ಫ್ಯಾನ್ಸ್ ಇದ್ದಾರೆ ಅಂತ ನನಗೆ ಅವಾಗ ಗೊತ್ತಾಗುತ್ತೆ. ದಟ್ ಈಸ್ ಅಚೀವ್ಮೆಂಟ್. ನಾವೇ ಹಾಕೋದು, ನಾವೇ ಹಾರ ಹಾಕೋದು, ನಾವೇ ಅಭಿಷೇಕ ಮಾಡೋದು, ಅದಕ್ಕೆ ಏನು ಬಂತು ಅದರಲ್ಲಿ. ಆ್ಯಂಡ್ ಪ್ಲಸ್ ಸರ್ ಇವತ್ತಿನ ಜನ ಅಷ್ಟು ಅಂದರೆ ತುಂಬಾ ತಿಳ್ಕೊಂಡಿದ್ದಾರೆ ಈಗ, ಆಯಿತಾ. ಅದನ್ನೆಲ್ಲ ಮಾಡ್ತೀವಲ್ಲ, ಕ್ರೇನಲ್ಲಿ ಹಾರ ಹಾಕ್ಸೋದು, ಅದೆಲ್ಲ ನಮಗೆ ಎಲ್ಲಿ ಸರ್, ನಾವು ಇನ್ನೂ ಫಸ್ಟ್ ಸಿನಿಮಾ ಮಾಡ್ತಾ ಇದೀವಿ. ಸಿನಿಮಾದ ಕತೆಗೆ ಎಫರ್ಟ್ಗಳು ಹಾಕ್ಬೇಕು, ಮೇಕಿಂಗ್ ಎಫರ್ಟ್ ಹಾಕ್ಬೇಕು, ಅದೆಲ್ಲವೂ ಬಿಟ್ಟು ಇವಾಗ ಟ್ರೆಂಡ್ ಬದಲಾಗ್ಬಿಟ್ಟಿದೆ. ಬರೀ ಕಟೌಟ್ಗಳಿಗೆ ಅಥವಾ ಪ್ರಮೋಷನ್ಸ್ಗೆ ಜಾಸ್ತಿ ಹಣ ಸುರಿಯೋದು. ಹೇಳ್ತಲ್ಲ ಸರ್, ಅದನ್ನ ಜನನ ಅಷ್ಟು ಗ್ರಾಂಟೆಡ್ ಆಗಿ ತೊಗೊಳೋದು ತಪ್ಪು. ಏನೋ ಎಲ್ಲನೂ ನೋಡ್ತಾರ ಅಂತ ಹೇಳ್ಬಿಟ್ಟು ನಾವು ತೋರಿಸಿದೆ ನಂಬ್ತಾರ ಅಂತನೂ ಏನಿಲ್ವಲ್ಲ. ಹೌ ಕ್ಯಾನ್ ವಿ ಡೂ ದಟ್? ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅದು. ಸೊ ಅವ್ರು ಅವಾಗ ಹೇಳಿದ್ರು, ಬೇಡ ನೀನು ಬರ್ತಾರೋ ಇಂಡಸ್ಟ್ರಿ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಫೋಟೋ ಹಾಕ್ಬಿಟ್ಟು ಅವ್ರ ಆಶೀರ್ವಾದ ತಗೋ ಸಾಕು, ಇನ್ನೇನು ಬೇಕಿದ್ರು ಇದಕ್ಕಿಂತ. ಅವರೇ ಹೇಳಿದ್ರು, ನಿನಗೆ ಒಂದು ದಿನ ಗೊತ್ತಾಗುತ್ತೆ, ಒಂದು ದಿನ ನಿನಗೆ ಕೇಳ್ದೇ ಕಟ್ಔಟ್ ಹಾಕ್ತಾರಲ್ಲ ಅಲ್ಲಿ, ಅವಾಗ ನಿನ್ಗೊಂದು ಅಚೀವ್ಮೆಂಟ್ ಅದು. ಸೆಡ್ ಯಾವ್ದು ಅದು ಸೋ ಟ್ರೂ. ನನಗೂ ಇಷ್ಟನೇ ಆಗ್ತಾ ಇರಲಿಲ್ಲ ಆ ಥರ ಎಲ್ಲ ಮಾಡಬೇಕು ಅನ್ನೋದು. ಕಟ್ಔಟ್ ಹಾಕ್ಸೋಣ, ಇದು ಹಾಕ್ಸೋಣ, ನನಗೂ ಅದೆಲ್ಲ ಇಷ್ಟ ಆಗಲ್ಲ ಸರ್. ನನಗೇನಂದರೆ ಸಿನಿಮಾ ಒಳಗಡೆ ಬಂದು ನೋಡಾದ್ಮೇಲೆ ಅವ್ರಿಗೆ ಏನು ಅಪ್ರಿಸಿಯೇಷನ್ ಕೊಡ್ತಾರೆ ಅಷ್ಟೇ ಸಾಕು ನನಗೆ. ಅದೇ ಕಟ್ಔಟ್ ನನಗೆ. ನಿಮ್ಮ ತಾಯಿ ಅವ್ರು ತುಂಬ ಎಮೋಷ್ನಲ್ ಆದರು ಫಸ್ಟ್ ಶೋ ನೋಡಿದಾದ್ಮೇಲೆ. ಹೌದು. ಐ ಥಿಂಕ್ ಅವರು
ಅಮ್ಮಮ್ಮನ ತುಂಬ ಮಿಸ್ ಮಾಡಿಕೊಂಡ್ರು ಎವ್ರಿಬಡಿ. ಐ ಥಿಂಕ್ ಬಿಕಾಸ್ ನನಗೆ ಮೋಸ್ಟ್ ಬಿಗ್ಗೆಸ್ಟ್ ಸ್ಟ್ರಾಂಗ್ ಸಪೋರ್ಟ್ ಸಿಸ್ಟಮೇ ಅವರು, ನಮ್ಮ ಅಜ್ಜಿ, ನಮ್ಮಮ್ಮ. ಸೊ ಅಷ್ಟೇ, ಐ ಥಿಂಕ್ ಆ ಒಂದು ಪಾಯಿಂಟಿಗೆ ತುಂಬಾ ಇಮೋಷ್ನಲ್ ಆದರು. ಬಟ್ ಅವರು ನೋಡಿದಾರಲ್ಲ 1.5 ವರ್ಷ ನಾವು ಏನು ಕಷ್ಟಪಟ್ಟಿದ್ದೀವಿ ಸಿನಿಮಾಕ್ಕೆ. ಸೊ ನೋಡಿದಾಗ ಅವ್ರಿಗೊಂದು ಹೆಮ್ಮೆ, ಅವ್ರಿಗೊಂದು ಫೀಲಿಂಗ್ ಆಫ್, ಅದು ಯಾರಿಗಾದರೂ ಆಗುತ್ತೆ ಅದು ಇಮೋಷ್ನಲ್.